ನಕ್ಸಲರು ಶರಣಾದ ಬಳಿಕ ನಕ್ಸಲರ ಬಳಿ ಇದ್ದ ಬಂದೂಕು ಎಲ್ಲಿ ಎಂಬ ಪ್ರಶ್ನೆ ಈಗ ಉದ್ಭವವಾಗಿತ್ತು. ಈಗ ಕೊಪ್ಪ ತಾಲೂಕಿನ ಮೇಗೂರಿನ ಅರಣ್ಯ ವ್ಯಾಪ್ತಿಯಲ್ಲಿ ಈಗ ಪೊಲೀಸರಿಗೆ ನಕ್ಸಲರು ಭೂಮಿಯೊಳಗೆ ಇಟ್ಟಂತಹ ಬಂದೂಕುಗಳು ಪತ್ತೆ ಆಗಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು ಶರಣಗತಿಯಾದಂತಹ ನಕ್ಸಲರು ಭೂಮಿಯೊಳಗೆ ಈಗ ಬಂದೂಕು ಇಟ್ಟಿರುವಂಥದ್ದು. ಸರ್, ಈಗ ಪೊಲೀಸರು ಹೊರ ತೆಗೆದಿದ್ದಾರೆ. ಈಗ ಅವರು ಒಮ್ಮೆ ಶರಣಾಗಿದ್ದಾರೆ ಅಂತ ಹೇಳಿದ್ರೆ ಸಮಗ್ರ ಮಾಹಿತಿಯನ್ನು ಪೊಲೀಸರಿಗೆ ಅವ್ರು ಹಂಚ್ಕೊಳ್ಬೇಕು. ಅವರಿಗೆ ನೆರವು ಕೊಡ್ತಿದ್ದವರು ಯಾರು, ಆ ಸಂಘಟನೆಗಳು ಯಾರು, ವ್ಯಕ್ತಿಗಳು ಯಾರು, ಆರ್ಥಿಕ ನೆರವು ಎಲ್ಲಿಂದ ಬರ್ತಾಯಿತ್ತು, ಅವರಿಗೆ ವೆಪನ್ ಸಪ್ಲೈ ಎಲ್ಲಿಂದ ಆಗ್ತಾಯಿತ್ತು, ಯಾವ್ಯಾವ ಸಂಘಟನೆಗಳ ಜೊತೆ ಕೈ ಜೋಡಿಸಿದ್ದಾವೆ, ಇದೆಲ್ಲ ಸಮಗ್ರ ಮಾಹಿತಿಯನ್ನು ತನಿಖೆಯಲ್ಲಿ ಹಂಚ್ಕೊಂಡ್ರೆ ಮಾತ್ರ ಶರಣಾಗತಿ ಮತ್ತು ಶರಣಾಗತಿ ಪ್ಯಾಕೇಜಿಗೆ ಅರ್ಥ ಇರುತ್ತೆ. ಹಾಗೆ ಹಂಚ್ಕೊಳ್ಳದೇ ಇದ್ದರೆ ಶರಣಾಗತಿಗೂ ಅರ್ಥ ಇಲ್ಲ, ಶರಣಾಗತಿಯ ಪ್ಯಾಕೇಜ್ ಕೊಡೋದ್ರಲ್ಲೂ ಕೂಡ ಅರ್ಥ ಇಲ್ಲ.